ಹೌದು, ಜನರು ಒಂದು ವರ್ಷ ಒಂದು ಬೆಳೆನ ಅವರು ತಡ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ಅಲ್ಲಲ್ಲೇ ಮಾಡ್ರನೇಷನ್ಗೆ 2,000 ಕೋಟಿ ಹೆಚ್ಚು ಕಡಿಮೆ ಇಡೀ ಜಿಲ್ಲೆ ಒಳಗಡೆ ಹೇಮಾವತಿ ಮತ್ತು ಕಾವೇರಿ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಇಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಸಹ ಟೆಂಡರ್ ಆಗ್ತಾಯಿದೆ, ಕೆಲಸ ಕೆಲವು ಆಗ್ತಾಯಿದೆ. ಇನ್ನು ನಾವು ಬಹುಶಃ ಸಂಪೂರ್ಣವಾಗಿ ಹೇಮಾವತಿ ಮತ್ತು ನಮ್ಮ KRS ಅಚ್ಚುಕಟ್ಟಿನಲ್ಲಿ ಮಾಡ್ರನೇಷನ್ ಆಗಿ ನೀರು ಥೈಲ್ಯಾಂಡಿಗೆ ತಲುಪಬೇಕು, ಈ ಥರ ಓವರ್ಫ್ಲೋ ಆಗಬಾರ್ದು, ಮಳೆ ಹೋದಾಗ ಹಾನಿ ಆಗಬಾರ್ದು ಅಂತ ಅಂದರೆ ಬಹುಶಃ ಒಂದು 5,000 ಕೋಟಿ ಮಂಜೂರು ಮಾಡಬೇಕಾಗತ್ತೆ. ಆ 5,000 ಕೋಟಿ ಮಾಡೋ ಟೈಮ್ನಲ್ಲಿ ರೈತರು ಸಹ 1 ವರ್ಷ 2 ವರ್ಷ ಸಂಪೂರ್ಣವಾಗಿ ಬೆಳೆಯನ್ನು ಆಯಿತು, ಮುಂದೆ 50 ವರ್ಷ ನಮ್ಗೆ ಅನುಕೂಲ ಆಗಬೇಕು ಅಂದರೆ 2 ವರ್ಷ ನಾವು ಬೆಳೆಯೋದನ್ನ ಕನಿಷ್ಠ 1 ವರ್ಷನಾದ್ರು ನಿಲ್ಲಿಸ್ಕೊಡ್ತೀವಿ ಅಂತ ಅಂದರೆ ಒಂದು ಕಡೆ ದುಡ್ಡು ಪೂರ್ಣ ಪ್ರಮಾಣದಲ್ಲಿ ರಿಲೀಸ್ ಆಗಬೇಕಾಗುತ್ತೆ, ಒಂದು ಕಡೆ ರೈತರು ಸಹ ಸ್ಪಂದಿಸಬೇಕಾಗುತ್ತೆ. ಮದ್ದೂರಿನಲ್ಲಿ ನಮ್ಮ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ. ಮದ್ದೂರಿನಲ್ಲಿ ನಮ್ಮ ರೈತರಿಗೆ ಕನ್ವಿನ್ಸ್ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೆ ನೀರು ಕೊಡಿ, ನಿಮ್ಮ ಕೆಲಸ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವೆಲ್ಲ ಇರುತ್ತೆ. ನಾವು ರೈತರನ್ನ ಒಂದೇ ಸಾರಿ ಇದು ಮಾಡಲಿಕ್ಕಾಗಲ್ಲ, ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸೋವಂಥ ಕೆಲಸ ಮಾಡ್ತೀವಿ. ಕೆಲವು ಕಡೆ ಬೆಳೆ ಹಾನಿ ಆಗಿದೆ.